ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಊರ ಕಡೆ ಎಲ್ಲ ಹಬ್ಬ ಹರಿದಿನ ಇದ್ದರೆ ಈ ಥರ ಪುಡಿ ಚಿತ್ರಾನ್ನ ಮಾಡ್ತಾರೆ. ಇದು ಕಲ್ಸನ ಅಂತ ಹೇಳ್ತಾರೆ. ಸೊ ಆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 5 ಸ್ಪೂನ್ ಎಣ್ಣೆಗೆ ಕಡಲೆ ಬೀಜ, ಉದ್ದಿನ ಬೇಳೆ ಹಾಗೆ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಹುರ್ಕೊಳ್ಳಿ. ಆನಂತರ ಜೀರಿಗೆ ಸಾಸಿವೆ ಹಾಕ್ಕೊಳ್ಳಿ. ಆನಂತರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ ಮತ್ತು ಕರಿಬೇವೆಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಎಣ್ಣೆಲಿ ಫ್ರೈ ಮಾಡ್ಕೊಬೇಕು. ಮಾಡಿಕೊಂಡು ಇದನ್ನು ತಣ್ಣಗಾಗೋ ತನಕ ಒಂದು ಕಡೆ ಇಟ್ಬಿಡಿ. ಆನಂತರ ಒಂದು ಪಾತ್ರೆಗೆ ನಾನು ರೈಸ್ನ ಆರಕ್ಕಿಟ್ಟಿದ್ದೀನಿ. ಇದು ಹೇಗೆ ಮಾಡೋದು ಅಂತ ಹೇಳಿ ಒನ್ ಬೈ ಒನ್ ತಿಳಿಸ್ತಾ ಹೋಗ್ತೀನಿ. ಅನ್ನಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಫಸ್ಟಿಗೆ. ಆನಂತರ ಎಣ್ಣೆ, ನಿಂಬೆ ಹುಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಒಂದು ಪೌಡ್ರ್ ಇದೆ, ಆ ಪೌಡ್ರ್ ಯಾವ ಥರ ಮಾಡ್ಕೊಳ್ಳೋದು ಅಂತ ಅಂದರೆ ನಿಮಗೆ ಹುಚ್ಚೆಳ್ಳು ಬರುತ್ತಲ್ಲ, ಸೊ ಅದು, ಜೀರಿಗೆ, ಸಾಸಿವೆ, ಆಮೇಲೆ ಸ್ವಲ್ಪ ಹಸಿದು ಸಾಸಿವೆ, ಆಮೇಲೆ ಸ್ವಲ್ಪ ಹುರಿದಿರೋ ಸಾಸಿವೆ ಹಾಕ್ಕೊಂಡು ಚೆನ್ನಾಗಿ ಪುಡಿ ಮಾಡಿಟ್ಕೊಳ್ಳಿ. ಆ ಪೌಡ್ರ್ ನೀವು ಸ್ಟೋರ್ ಕೂಡ ಮಾಡ್ಬೋದು, ಅಂದರೆ ತುಂಬ ದಿನ ಇರುತ್ತೆ, ಅದು ಏನಾಗೋದಿಲ್ಲ. ಸೊ 4-5 ಸರಿ ಮಾಡ್ಕೊಬೋದು. ಸೊ ನೋಡಿ, ಹುಳಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಆನಂತರ ಇದಕ್ಕೆ ಖಾರ ಪುಡಿ ಹಾಕ್ಕೊಳ್ಳೋಣ. ಖಾರ ಎಷ್ಟು